ಬಿರ್ದಿ ಭಾಗದ ನಮ್ಮ ಬೈರಮಂಗಲ ಹಾಗೂ ಕೆಂಚಗಾರನಹಳ್ಳಿಯ 26 ಗ್ರಾಮದ ರೈತರ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ. ನಿಮ್ಮ ಜೊತೆಯಲ್ಲಿ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ಬದ್ಧವಾಗಿ ಬಂದು ನಿಂತಿದ್ದೇನೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ನುಡಿಗಳನ್ನ ಇವತ್ತು ದೇವೇಗೌಡರು ಸಾಹೇಬರು ಮಾತನಾಡಿರ್ತಕ್ಕಂಥದ್ದು. ಇವತ್ತು ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ ಅನ್ನದಾತರ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಪಾದ ಕಮಲಗಳಿಗೆ ಇವತ್ತು ರೈತಾಪಿ ವರ್ಗಕ್ಕೆ ನನ್ನ ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನ ಜನತಾದಳ ಪಕ್ಷದ ಎಲ್ಲ ಹಾಲಿ ಮತ್ತೆ ಮಾಜಿ ಶಾಸಕ ಮಿತ್ರರು ಇವತ್ತು ಮಾಡುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಾದ ಕಮಲಗಳಿಗೆ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡುವ ಮೂಲಕ ಇವತ್ತು ನಾವೆಲ್ಲರೂ ಕೂಡ 2ನೇ ದಿನ ಈ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದ್ರೆ ಕೆಲವೊಂದಷ್ಟು ವಿಚಾರಗಳು ಇವತ್ತು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ. ಈ ಭಾಗದ ರೈತರ ಜೀವನಾಡಿಯಾಗಿರ್ತಕ್ಕಂಥ ಸಣ್ಣ ಮತ್ತೆ ಅತಿ ಸಣ್ಣ ರೈತರ ಸಂಖ್ಯೆ ಇವತ್ತು 7,841 ಎಕರೆ. ಈ ಕೃಷಿ ಪ್ರದೇಶದಲ್ಲಿ ಯಾರು ಕೂಡ ಅತಿ ದೊಡ್ಡ ಶ್ರೀಮಂತರುಗಳಿಲ್ಲ, ಎಕರೆಗಟ್ಟಲೆ ಭೂಮಿಯನ್ನ ಹೊಂದಿರತಕ್ಕಂಥ ರೈತರಿಲ್ಲ. ಎಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರುಗಳು ಇವತ್ತು ಬದುಕನ್ನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಸ್ವಂತ ಭೂಮಿ ಇಲ್ಲ. ತಾವೆಲ್ಲ ಕೇಳ್ತಾ ಇದ್ದೀರಿ, ಈ ಭಾಗದಲ್ಲಿ ಬೆಂಗಳೂರು ನಗರಕ್ಕೆ ಸರಬರಾಜಾಗ್ತಾ ಇರ್ತಕ್ಕಂಥ ಹಾಲು ಹತ್ತತ್ರ 6 ಲಕ್ಷ ಲೀಟರ್ ಇವತ್ತು ಹೈನುಗಾರಿಕೆಯ ಮೂಲಕ ಉತ್ಪಾದನೆ ಮಾಡ್ತಾ ಇದ್ದಾರೆ. ನನ್ನ ಕಣ್ಣಾರೆ ನಾನು ಬೈರಮಂಗಲ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಆ ಭಾಗದ ರೈತರ ಜೊತೆಯಲ್ಲಿ ನಮ್ಮ ಭಾಗದ ರೈತರು ಯಾವ ರೀತಿ ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನುವಂತ ವಾಸ್ತವ ಸ್ಥಿತಿಯನ್ನ ಅರ್ಥಕೊಳ್ತಕ್ಕಂಥ ಪ್ರಯತ್ನವನ್ನ ಪಾದಯಾತ್ರೆಯ ಮೂಲಕ ಮಾಡಿದಂತ ಸಂದರ್ಭದಲ್ಲಿ ನಾನು ನೋಡಿದಂತ ಅಂಶ, ಗುತ್ತಿಗೆಗೆ ಜಮೀನನ್ನ ತಗೊಂಡು ಜಮೀನಿಲ್ಲದೆ ಇರ್ತಕ್ಕಂಥವ್ರು 5, 6, 7, 8 ಹಸುಗಳನ್ನ ಸಾಕೊಂಡು ಅದರಲ್ಲಿ ಬರ್ತಕ್ಕಂಥ ಉತ್ಪಾದನೆ, ಹಣದ ಉತ್ಪಾದನೆಯಿಂದ 30-40 ಸಾವಿರ ಪ್ರತಿ ತಿಂಗಳು ಅವರ ದುಡಿಮೆ ಏನಿದೆ ಅದರಿಂದ ಅವರ ಆರೋಗ್ಯದ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಹಣಕಾಸು, ಮಕ್ಕಳ ಭವಿಷ್ಯಕ್ಕೆ ರೂಪಿಸ್ತಕ್ಕಂಥ ಹಣಕಾಸು, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ 26 ಗ್ರಾಮಗಳ ಹಳ್ಳಿಯ ಒಂದು ರೈತರು ಇವತ್ತೇನು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಒಂದು ಎದೆಯ ಮೇಲೆ ಈ ರಾಜ್ಯ ಸರ್ಕಾರ ಮರಣ ಶಾಸನವನ್ನ ಬರೀತಕ್ಕಂಥದಕ್ಕೆ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಅತ್ಯಂತ ಗಟ್ಟಿ ನಿಲುವಿಂದ ಇವತ್ತು ರೈತರ ಜೊತೆಯಲ್ಲಿ ನಿಂತಿದ್ದೇವೆ. ತಾವೆಲ್ಲ ನೋಡ್ತಾ ಇರ್ಬೋದು, ಈಗಾಗಲೇ ಮಾನ್ಯ ದೇವೇಗೌಡರು ಸಾಹೇಬರ ಮಾತು ಅವ್ರ ಗಮನಕ್ಕೆ ಒಂದು ಮಾತನ್ನ ಹೇಳಿದ್ರು. ಈಗಾಗಲೇ 2ನೇ ದಿನದ ಪಾದಯಾತ್ರೆ, ನಾವು ಯಾರು ಕೂಡ ರೈತರು ಶಾಂತಿಯುತವಾದಂತ ಪಾದಯಾತ್ರೆಯನ್ನ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಅದಕ್ಕೆ ಕಾರಣ, ಯಾವ ಚುನಾಯಿತ ಪ್ರತಿನಿಧಿಗಳು ಜಿಲ್ಲೆನಲ್ಲಿ ಇವತ್ತು 4ಕ್ಕೆ 4 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಈ ಜಿಲ್ಲೆನಲ್ಲಿ, ಈ ತಾಲೂಕಿನಲ್ಲಿ ಇತ್ತೀಚೆಗೆ ನೂತನವಾಗಿ ಈ ಕ್ಷೇತ್ರದ ಶಾಸಕರು ಮಂತ್ರಿಗಳಾಗಿದ್ದಾರೆ. ನಮಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಮೊದಲನೇ ದಿನವೇ ಯಾರ್ಯಾರು ಮಂತ್ರಿಗಳಾಗಿದ್ದಾರೆ ಎಲ್ರಿಗೂ ಶುಭವನ್ನ ಕೋರಿದ್ದೇವೆ. ಆದರೆ 516 ಅಲ್ಲ, ಇವತ್ತು 517ನೇ ದಿನದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ರೈತಾಪಿ ವರ್ಗದ ಹೆಣ್ಮಕ್ಳು, ಹಿರೀಕರು, ಯುವಕರು ಇವತ್ತು ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲವನ್ನ ಬಿಟ್ಟು ಅವರ ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂತ ಭೂಮಿಯನ್ನ, ಅವರ ಸ್ವಂತ ದುಡಿಮೆಯ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಆ ಪುಣ್ಯಾತ್ಮ ತಂದೆ ತಾಯಂದ್ರು ಸುದೀರ್ಘ 1 ವರ್ಷಕ್ಕೂ ಹೆಚ್ಚು ಕಾಲ ಇವತ್ತು ಬೀದಿಯಲ್ಲಿ ನಿಂತಿದ್ದಾರೆ. ಬಂದ್ರ ಸ್ವಾಮಿ ಯಾರಾದ್ರು ಆ ಪುಣ್ಯಾತ್ಮ ರೈತರನ್ನ ಪಾಪ ಕೇಳಿದ್ರೆ ಇಲ್ಲಿ ನನಗೆ ಪೆನ್ ಕೊಡಿ, ಪೇಪರ್ ಕೊಡಿ, ನಾನು ಮುಖ್ಯಮಂತ್ರಿ ಆಗೋಯ್ತೀನಿ, ನನಗೆ ಮತ ಹಾಕಿ, ಇಲ್ಲಿರ್ತಕ್ಕಂಥ
ಮಕ ನೋಡಬೇಡಿ, ನನ್ನ ಮಕ ನೋಡಿ. ಈ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥವ್ನು ನಾನು, ಈ ಜಿಲ್ಲೆ ಮಗ ನಾನು. ನನಗೆ ಪೆನ್ನು ಪೇಪರ್ ಕೊಡಿ, ನನಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಇದೆ ಅಂದ್ರಿ.